ಆಯ್ತಣ್ಣ ಸೀತಾರಾಮ ಸೀರಿಯಲ್ ಹಾಕಣ್ಣ. ಅದ್ರಾಗ ಸಿ ಮತ್ತೆ ಹುಟ್ಟು ಬಂದಾಳಣ್ಣ. ಪ್ಲೀಸ್ ಅಣ್ಣ ನೋಡ್ಬೇಕಣ್ಣ. ಏ ಇಲ್ಲ ಕಣ, ನಾನು ಬಿಗ್ ಬಾಸ್ ನೋಡ್ಬೇಕು. ನಾನು ಬಿಗ್ ಬಾಸಿಗೆ ಇಂಪಾರ್ಟೆಂಟ್. ಅದ್ರಲ್ಲಿ ಚೈತ್ರ ಕುಂದಾಪುರ ನಮ್ಮ ಕಸಿನ್ ರಿಲೇಟಿವ್ ಅಕ್ಕಿ, ನನ್ನ ಫ್ರೆಂಡ್ ರಿಲೇಟಿವ್ ಆಗ್ಬೇಕು. ನಾನು ನೋಡ್ಲೇಬೇಕು. ಆಕಿನ ವಾಯ್ಸ್ ಎಲ್ಲ ನಾನು ನೋಡ್ಲೇಬೇಕು ಇವಾಗ. ಅಣ್ಣ ಪ್ಲೀಸ್ ಕಣೋ ಸಿ ಹೊಸ್ತಾಗಿ ಬಂದಿದ್ದಾಳಂತೆ, ನಾನು ನೋಡ್ಲೇಬೇಕು ಅಣ್ಣ. ಪ್ಲೀಸ್ ಕಣೋ. ಇಲ್ಲ ಕಣ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೈತ್ರ ಕುಂದಾಪುರ ಭಾರಿ ಚೆನ್ನಾಗಿ ಆಡ್ತಿದ್ದಾಳಂತೆ. ನಾನು ನೋಡ್ಲೇಬೇಕು ಕಣ, ನಾನು ನೋಡ್ಲೇಬೇಕು. ಏ ಮುಚ್ಕೊಂಡು ಹಾಕ್ಲೆ, ಏನು ಓವರ್ ಮಾಡ್ತಿದೀಯ ಬಾಳ. ಹಾಕ್ತೇ ಏನಿಲ್ವಾ? ಅಮ್ಮನ ಕರಿಲ್ಲ ಇವಾಗ. ಏನು ನನಗೆ ಎದುರು ಮಾತಾಡ್ತಿದ್ದೀಯಾ? ನೀನು ತಿಪ್ಪೆಗುಂಡಲ್ಲಿ ಹುಟ್ಟಿದವನು. ನಿನ್ನನ್ನ ಎತ್ತುಕೊಂಡು ದತ್ತು ತಗೊಂಡು ಬಂದಿದ್ದಾರೆ. ಅದಕ್ಕೆ ನಿನ್ ಮೇಲೆ ಯಾರು ಜೀವಿ. ಹೌದು, ನೀನೇ ತಿಪ್ಪೆಗುಂಡಲ್ಲಿ ಬಿಟ್ಟಿದ್ದೆ ಅಂತ ಯಾರು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನ್ನನ್ನ ಚಿನ್ನಾರಣ್ಣ ಮುನ್ನ ಅಂತ ಕರೀತಾರೆ. ನಿನ್ನ ಯಾರು ಏನ್ ಕರೀತಾರೆ? ಅಣ್ಣ ನಾನಲ್ಲ ದತ್ತು ಮಗ, ನೀನು ಅನಾಥ ಮಗ. ಅನಾಥವಾಗಿ ಹುಟ್ಟಿದ್ದಂತೆ. ನೀನನ್ನೇ 4 ರೂಪಾಯಿ ಕೊಟ್ಕೊಂಡು ಕೊಂಡ್ಕೊಂಡು ತಗೊಂಡು ಬಂದಿದ್ದಾರೆ. ನೀನು ಅನಾಥ ಕಣೋ, ನೀನು ಅನಾಥ. ಅದಕ್ಕೆ ನೋಡು ನಿನ್ಗೆ ಯಾವಾಗ್ಲೂ ಚಿಕ್ಕ ಬಟ್ಟೆಗಳೇ ಹಾಕಿರ್ತಾರೆ. ನೀನು ಅನಾಥ. ನಿನ್ನ ದತ್ತು ತಗೊಂಡ್ ಬಂದಿರೋದು ಯಾಕಂದ್ರೆ ನಿನಗೆ ಹೆಸರಿಟ್ಟು ಕರೀತಾರೆ. ನನ್ನನ್ನ ಚಿನ್ನು ಮುದ್ದು ಬಂಗಾರ ಅಂತ ಎಷ್ಟು ಮುದ್ದು ಮಾಡ್ತಾರೆ. ಇನ್ನೂ ಆದ್ರು ಅದಕ್ಕೆ ನೀನು ದತ್ತು ತಗೊಂಡ್ ಬಂದಿದ್ದಾರೆ. ಫಸ್ಟ್ ನನಗ್ ಕೊಡ್ತಾರೆ, ಆಮೇಲೆ ನಿನಗೆ ಕೊಡ್ತಾರೆ. ನಾನು ಬಿಟ್ಟು ತಿಂದು ಬಿಟ್ಟಿದ್ದು ನಿನಗೆ. ಅದಕ್ಕೆ ನೀನು ತಗೊಂಡ್ ಬಂದಿರೋದ ಕಣೋ. ನಿನ್ನ ತಗೊಂಡ್ ಬಂದಿರೋದು, ಕೊಂಡ್ಕೊಂಡ್ ಬಂದಿರೋದು. ನಿನ್ನ ಚಿಕ್ಕೋಡಿದ್ಯಾ ಅಂತ ನಿನ್ನ ಅಷ್ಟು ಪ್ರೀತಿ ಮಾಡಿದ್ದಾರೆ ಅಷ್ಟೇ. ಮುಚ್ಚರೋ ಬಾಯಿ. ನಿಮ್ಮವ್ವ ಯಾರು? ನೀನೇ ಅವ್ವ. ಇಬ್ರು ಅವ್ವನು ನಾನೇ ಅದೀನಿ. ಸುಮ್ಮ ಮುಚ್ಕೊಂಡು ಟಿವಿ ನೋಡ್ರಿ, ಇಲ್ಲ ಟಿವಿ ಆಯ್ತು ಜಾಗ ಖಾಲಿ ಮಾಡ್ರಿ. ಅರೇ ನಮ್ಮ ಮದುವೆ ಆಗಿ 5 ವರ್ಷ ಆಯ್ತು ಕಣ್ರಿ. ಇವಾಗ ಅದೇ ಸರ್ಕಾರ ಇರುತ್ತಾ? ಮತ್ತೆ ಏನಾದ್ರು ಎಲೆಕ್ಷನ್ ಆಗುತ್ತಾ? ಮಮ್ಮಿ ನಾ ಎಷ್ಟಕ್ಕೆ ಬಾಳ್ತೀನಿ ಬೇ? ಕೋಟಿಗೆ ಬಾಳ್ತಿ ಮಗ. ಅದ ಕೋಟಿ ಒಳಗ್ ನನ್ಗೆ 500 ರೂಪಾಯಿ ಕೊಡಲ್ಲ. ನಾನೊಂದಿಟ ಪೆಟ್ರೋಲ್ ಖಾಲಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಿ. ತಗೋ ಹಂಗಾರ. ಲಗು ಹೇಳ್ರಿ, ಈಗ ಏನ್ ಮಾಡ್ಲಿ ಟಿಫಿನ್ಗೆ? ಅವ ಇವತ್ತೊಂದಿನ ಹೊರಗೆ ತಿನ್ನು ನಡಿವೆ. ಅವ ಬ್ಯಾಡ, ನಂಗೆ ಇವತ್ತು ಮನಿ ಊಟನೇ ಬೇಕು, ಮನ್ಯಾಗ ಮಾಡು. ಅವ ಆಕಿ ದಿನ ಹೊರಗೆ ತಿಂತ, ಇವತ್ತೊಂದಿನ ಹೊರಗೆ ತಿನ್ನಕ್ ಹೇಳ ನೀನ. ಅವ್ವ ನಂಗೆ ದಿನ ಹೊರಗೆ ತಿಂತೀನಿ ಸಾಕಾಗೈತಿ. ಅಲ್ಲೇ ಕಾಲೇಜ್ನಾಗ ತಿಂತೀನಿ. ನನ್ಗೆ ಇವತ್ತು ಮನೆಯಿಂದ ಬೇಕು, ನೀ ಮನೆಯಿಂದ ಮಾಡು. ಶುರು ಆತ ನಿಮ್ಮಿಬ್ಬರದು. ಅಕ್ಕ ಸುಮ್ನೆ ಹೊರಗೆ ತಿನ್ನು ನಡಿ. ದಿನ ಮನೆಗೆ ತಿಂದು ನನ್ಗೆ ಬೇಸರ ಆಗೈತೆ ಅಂತ ಯಾಕತ್ತೀನಿ. ಇಲ್ಲ ನೋಡ, ನನಗೂ ಕಾಲೇಜ್ನಿಂದ ತಿಂತೀನಿ, ನಂಗೂ ಸಾಕಾಗೈತಿ. ನಾನು ಇವತ್ತು ಮನೆಯಿಂದ ತಿನ್ನಕ್ಕಿ. ನೀ ಅರ್ಥ ಮಾಡ್ಕೊ. ನಾನು ಹೊರಗಿದ್ದು ಬರ್ತೀನಿ ಇಲ್ಲಿ ದಿನ. ನಾನು ಮನೆಗೆ ಎದ್ದು ತಿಂದಿರ್ತೀನಲ್ಲ, ಅವ್ವ ಮಾಡಿದ್ದ ಅದನ್ನ ತಿಂತೀನಿ. ನನಗೂ ನಾನು ಕೆಟ್ಟೈತೆ ಪ್ಲೀಸ್. ನೋ ಮಮ್ಮಿ, ನಂಗೆ ಹೋಟೆಲ್ದಂಗೆ ತಿಂತೀನಿ ಸಾಕಾಗೈತಿ. ನಂಗೆ ಮನೆಯಂದು ಮಾಡ್ಯಾಕ. ನೋಡ್ ಸರಿತಾ ಕವಿತಾ, ಇಬ್ಬರಿಗೂ ಇವತ್ತ ಮನ್ಯಾಗ ಮಾಡಿಕೊಡ್ತೀನಿ. ನೀನು ಹೊರಗಿನ ತಿಂದಂಗೆ ಟೇಸ್ಟ್ ಆಗಿರ್ಬೇಕು, ನಿಂಗೆ ಮನ್ಯಾಗ ತಿಂದಂಗೆ ಟೇಸ್ಟ್ ಆಗಿರ್ಬೇಕು. ಆಯ್ತಾ? ಮಾಡ್ಕೊಡ್ಲಿ? ಅವ್ವ ಪ್ಲೀಸ್ ಬೇ, ನಂಗೆ ಮನ್ಯಾಗ ಮಾಡಬೇಡ ಬೇ, ನಾ ಹೊರಗೆ ಹೋಗ್ತೀನಿ ಬೇ. ಅಲ್ಲ ಅಕ್ಕ ಯಾವಾಗ ಬಂದಿರ್ತಾಳಿಲ್ಲ ಹಾಸ್ಟೆಲಿಂದ, ಪಾಪಕ್ಕಿಂಗ್ ಮಾಡ್ಕೊಡ್ಬೇಕಿಲ್ಲ. ನಿನಗೂ ಹೊರಗಿನ ಥರನೇ ಟೇಸ್ಟ್ ಮಾಡ್ಕೊಡ್ತೀನಿ. ಆಯ್ತಾ? ಏನಾಗಲ್ಲ, ಇವತ್ತೊಂದಿನ ತಿನ್ನು. ನಾಳೆಗೆ ಹೋಗಕಂತ. ನಾ ನಾಳೆ ಹಾಸ್ಟೆಲ್ಗೆ ಹೋಗ್ತೀನ, ನೀ ಹೋಗಕಂತ. ಆಯ್ತು, ಏನಾರ ಮಾಡ್ರಿ. ಹಲೋ ಹಲೋ, ಏನ್ ಮಾಡ್ತಾ ಇದೀಯ ಬಂಗಾರಿ? ಏನಿಲ್ಲ, ಸುಮ್ನೆ ಮಲ್ಕೊಂಡಿದ್ದೀನಿ. ಯಾಕೆ ಬಂಗಾರಿ, ಯಾಕೋ ಸೈಲೆಂಟ್ ಆಗಿದ್ಯಾ? ಏನಾಯ್ತು ಹೇಳು. ಏನೂ ಆಗಿಲ್ಲ ನನಗೆ. ನಾನು ಹಾಸ್ಪಿಟ್ಲಿಗೂ ಹೋಗಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ, ಆರಾಮ್ ಬಿದ್ಕೊಂಡು ಮಕ್ಕೊಂಡೂ ಇಲ್ಲ. ಯಾಕೆ ಹುಷಾರಿಲ್ಲ ಅಂದ್ರೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೆ. ಯಾಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತಿದೀಯ? ಅಲ್ಲ, ಬೆಳಗ್ಗೆಯಿಂದ ಒಂದು ಫೋನ್ ಆದ್ರೂ ಮಾಡಿದ್ಯಾ ನೀನು ಹೆಂಗಿದೀಯಾ ಅಂತ ಕೇಳೋದಕ್ಕೆ? ನೋಡು ಬಂಗಾರಿ, ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು ನನ್ಗೊಂಚೂರು ಬಿಡುನೇ ಇರ್ತಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸುತ್ತಲೇ ನನ್ನ ಕತಿನೇ ನನಗೆ ಕೇಳಕ್ ಆಗ್ತಿಲ್ಲ. ಅದಕ್ಕೆ ನಂಗೆ ಮೆಸೇಜ್ ಮಾಡೋಕ್ಕೂ ಆಗಿಲ್ಲ, ಫೋನು ಮಾಡೋಕ್ಕಾಗಿಲ್ಲ. ಹುಷಾರಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಹೇಳೋದಲ್ವಾ ನನಗೆ? ಹೌದು, ಹುಷಾರಿಲ್ದವ್ರೆ ನಿನ್ಗೆ ಫೋನ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ಕಣಪ್ಪ, ನಂಗೆ ಜ್ವರ ಬಂದಿದೆ ಕಣಪ್ಪ, ನನ್ನ ಕೇರ್ ಮಾಡಪ್ಪ ಅಂತ ನಾನೇ ನಿನ್ಗೆ ಫೋನ್ ಮಾಡಿ ಹೇಳ್ಬೇಕಲ್ವಾ? ಹೆಂಗ್ ಮಾತಾಡ್ತೀಯ ನೋಡಿ ನೀನು. ಹೆಂಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಂಗೆ ಒಂಚೂರು. ಅಲ್ಲ ಬಂಗಾರಿ, ಹುಷಾರಿಲ್ಲ ಅಂದ್ರೆ ನೀನ್ ಹೇಳ್ಬೇಕು. ನನ್ಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ಮನೇಲಿ ಬಂದ್ರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ನನ್ಗೆ ಹೆಂಗ್ ಗೊತ್ತಾಗಬೇಕು ಹೇಳು? ನೀನ್ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು. ಏನ್ ಜಗಳ ಆಡ್ಬೇಕು ಅಂತ? ನಾ ಯಾವಾಗ್ಲೂ ಹಿಂಗೆ ನೋಡು, ನೀನ್ ಬರೀ ಜಗಳ ಆಡಿದ್ರೋಕೆ ಇರ್ತೀಯ. ಹೌದು ಬಿಡು, ನಾನು ಮಾತಾಡಿದ್ರೆ ನಿಂಗೆ ಜಗಳ ಆಡಿದಂಗೆ ಇರುತ್ತೆ. ಮೊದಲೆಲ್ಲ ನಾನು ಮಾತಾಡಿದ್ರೆ ನಿನ್ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸಿತ್ತು. ಇವಾಗೆಲ್ಲ ನಾನು ಮಾತಾಡಿದ್ರೆ ನಿನ್ ಜಗಳನ ಆಡ್ತಿದ್ದೇನಲ್ಲ. ಆಯ್ತು, ಮಾತಾಡಕ್ಕೆ ಹೋಗ್ಬೇಡ ಆಯ್ತಾ? ಸರಿ ಬಿಡು, ನೀನು ಮಾತಾಡ್ಬೇಡ, ನಾನು ಮಾತಾಡಲ್ಲ. ನೀನು ಫೋನ್ ಮಾಡ್ಬೇಡ, ನಾನು ಫೋನ್ ಮಾಡ್ಬೇಡ. ಆಯ್ತು, ಬಾಯ್. ಖಾಲಿ ಕೂತು ಕಂಪ್ಯೂಟರ್ ಒತ್ತಿದ್ರೆ ಆಯ್ತು ಅಂತ ಹೇಳೋರಿಗೆ ಒಂದು ರಿಯಾಲಿಟಿನ ಹೇಳ್ತೀನಿ ಕೇಳಿ. ಕುರ್ಚಿ ಮೇಲೆ ಕುಂತು ಹಾಕೊಂಡಿರೋ ಬಟ್ಟೆಗಳೆಲ್ಲ ಬ್ಲ್ಯಾಕ್ ಆಗ್ತಿದೆ, ಪೈಲ್ಸ್ ಬರ್ತಿದೆ. ಆಫೀಸಲ್ಲಿ ನಡೀತಿರೋ ಎಕ್ಸ್ಟರ್ನಲ್ ಅಫೇರ್ಗಳನ್ನ ನೋಡಿ ಆಗದೆ ಇರೋರಿಗೆ ಮದುವೆ ಆಗೋ ಮನಸ್ಸಿಲ್ಲ. ಕಂಪ್ಯೂಟರ್ ರೇಡಿಯೇಷನ್ ಇಂದಾಗಿ ಮಕ್ಕಳಾಗದೆ ಇರೋರಿಗೆ ಮಕ್ಕಳಿಲ್ಲ, ಮದುವೆ ಆದವ್ರಿಗೆ ಯಾರಿಗೂ ಮಕ್ಕಳಾಗ್ತಾನೆ ಇಲ್ಲ. ಹೆಣ್ಮಕ್ಳುಗಳನ್ನ ಕೇಳೋರು ಯಾರೂ ಇಲ್ಲ. ಇಲ್ಲಿ ಆಗ್ತಿದೆ ಎಲ್ಲ ಪಾಳೋ. ಹಲೋ ಹಲೋ, ಏನ್ ಮಾಡ್ತಾ ಇದೀಯ ಬಂಗಾರಿ? ಏನಿಲ್ಲ, ಸುಮ್ನೆ ಮಲ್ಕೊಂಡಿದ್ದೀನಿ. ಯಾಕೆ ಬಂಗಾರಿ, ಯಾಕೋ ಸೈಲೆಂಟ್ ಆಗಿದ್ಯಾ? ಏನಾಯ್ತು ಹೇಳು. ಏನೂ ಆಗಿಲ್ಲ ನನಗೆ. ನಾನು ಹಾಸ್ಪಿಟ್ಲಿಗೂ ಹೋಗಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ, ಆರಾಮ್ ಬಿದ್ಕೊಂಡು ಮಕ್ಕೊಂಡೂ ಇಲ್ಲ.
ಯಾಕೆ ಹುಷಾರಿಲ್ವಾ? ಹುಷಾರಿಲ್ಲ ಅಂದ್ರೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೇ, ಯಾಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತಿದೀಯ? ಅಲ್ಲ, ಬೆಳಗ್ಗೆಯಿಂದ ಒಂದ್ ಫೋನ್ ಆದ್ರೂ ಮಾಡಿದ್ಯಾ ನೀನು ಹೆಂಗಿದೀಯಾ ಅಂತ ಕೇಳೋದಕ್ಕೆ? ನೋಡು ಬಂಗಾರಿ, ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು ನನಗೆ. ನನ್ಗೊಂಚೂರು ಬಿಡುನೇ ಇರ್ತಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸುತ್ತಲೇ ನನ್ನ ಕತಿನೇ ನನಗೆ ಕೇಳೋಕ್ಕಾಗ್ತಿಲ್ಲ. ಅದಕ್ಕೆ ನಂಗೆ ಮೆಸೇಜ್ ಮಾಡೋಕ್ಕೂ ಆಗಿಲ್ಲ, ಫೋನು ಮಾಡೋಕ್ಕಾಗಿಲ್ಲ. ಹುಷಾರಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಹೇಳೋದಲ್ವಾ ನನಗೆ? ಹೌದು, ಹುಷಾರಿಲ್ದವ್ರೆ ನಿನ್ಗೆ ಫೋನ್ ಮಾಡಿಬಿಟ್ಟು ನನ್ಗೆ ಹುಷಾರಿಲ್ಲ ಕಣಪ್ಪ, ನಂಗೆ ಜ್ವರ ಬಂದಿದೆ ಕಣಪ್ಪ, ನನ್ನ ಕೇರ್ ಮಾಡಪ್ಪ ಅಂತ ನಾನೇ ನಿನ್ಗೆ ಫೋನ್ ಮಾಡಿ ಹೇಳ್ಬೇಕಲ್ವಾ? ಹೆಂಗ್ ಮಾತಾಡ್ತೀಯ ನೋಡಿ ನೀನು, ಹೆಂಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಂಗೆ ಒಂಚೂರು. ಅಲ್ಲ ಬಂಗಾರಿ, ಹುಷಾರಿಲ್ಲ ಅಂದ್ರೆ ನೀನ್ ಹೇಳ್ಬೇಕು. ನನ್ಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ಮನೇಲಿ ಬಂದ್ರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನ, ನನ್ಗೆ ಹೆಂಗ್ ಗೊತ್ತಾಗಬೇಕು ಹೇಳು? ನೀನ್ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು. ಏನ್ ಜಗಳ ಆಡ್ಬೇಕು ಅಂತ? ನಾ ಯಾವಾಗ್ಲೂ ಹಿಂಗೆ ನೋಡು, ನೀನ್ ಬರೀ ಜಗಳ ಆಡಿದ್ರೋಕೆ ಇರ್ತೀಯ. ಹೌದು ಬಿಡು, ನಾನು ಮಾತಾಡಿದ್ರೆ ನಿಂಗೆ ಜಗಳ ಆಡಿದಂಗೆ ಇರುತ್ತೆ. ಮೊದಲೆಲ್ಲ ನಾನು ಮಾತಾಡಿದ್ರೆ ನಿನ್ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸಿತ್ತು. ಇವಾಗೆಲ್ಲ ನಾನು ಮಾತಾಡಿದ್ರೆ ನಿನ್ ಜಗಳನ ಆಡ್ತಿದ್ದೇನಲ್ಲ. ಆಯ್ತು, ಮಾತಾಡಕ್ಕೆ ಹೋಗ್ಬೇಡ ಆಯ್ತಾ? ಸರಿ ಬಿಡು, ನೀನು ಮಾತಾಡ್ಬೇಡ, ನಾನು ಮಾತಾಡಲ್ಲ. ನೀನು ಫೋನ್ ಮಾಡ್ಬೇಡ, ನಾನು ಫೋನ್ ಮಾಡ್ಬೇಡ. ಆಯ್ತು, ಬಾಯ್. ಲಗು ಹೇಳ್ರಿ, ಈಗ ಏನ್ ಮಾಡ್ಲಿ ಟಿಫಿನ್ಗೆ? ಅವ ಇವತ್ತೊಂದಿನ ಹೊರಗೆ ತಿನ್ನು ನಡಿವೆ. ಅವ ಬ್ಯಾಡ, ನಂಗೆ ಇವತ್ತು ಮನಿ ಊಟನೇ ಬೇಕು, ಮನ್ಯಾಗ ಮಾಡು. ಅವ ದಿನ ಹೊರಗೆ ತಿಂತ, ಇವತ್ತೊಂದಿನ ಹೊರಗೆ ತಿನ್ನಕ್ಕೆ ಹೇಳ ನೀನ. ಯಾವ ನಂಗೆ ದಿನ ಹೊರಗೆ ತಿಂತೀನಿ ಸಾಕಾಗೈತಿ. ಅಲ್ಲೇ ಕಾಲೇಜ್ನಾಗ ತಿಂತೀನಿ. ನನ್ಗೆ ಇವತ್ತು ಮನೆಯಿಂದ ಬೇಕು, ನೀ ಮನೆಯಿಂದ ಮಾಡು. ಮಶೂರ್ ಆತ ನಿಮ್ಮಿಬ್ರದು. ಅಕ್ಕ, ಸುಮ್ಮನೆ ಹೊರಗೆ ತಿನ್ನು ನಡಿಯ. ದಿನ ಮನೆಗೆ ತಿಂದು ನನ್ಗೆ ಬೇಸರ ಆಗೈತೆ ಅಂತ ಯಾಕತ್ತೀನಿಲ್ಲ ನೋಡ. ನನಗೂ ಕಾಲೇಜ್ನಂದು ತಿಂತೀನಿ, ನಂಗೂ ಸಾಕಾಗೈತಿ. ನಾನು ಇವತ್ತು ಮನೆಯಿಂದ ತಿನ್ನಕ್ಕಿ, ನೀ ಅರ್ಥ ಮಾಡ್ಕೊ. ನಾನು ಹೊರಗಿದ್ದು ಬರ್ತೀನಿ ಇಲ್ಲಿ ದಿನ. ನಾನು ಮನೆಗೆ ಇದ್ದು ತಿಂದಿರ್ತೀನಲ್ಲ, ಅವ್ವ ಮಾಡಿದ್ದ ಅದನ್ನು ತಿಂತೀನಿ. ನನಗೂ ನಾನು ಕೆಟ್ಟೈತೆ ಪ್ಲೀಸ್. ನೋ ಮಮ್ಮಿ, ನಂಗೆ ಹೋಟೆಲ್ದಂದು ತಿಂತೀನಿ ಸಾಕಾಗೈತಿ, ನಂಗೆ ಮನೆಯಂದು ಮಾಡ್ಯಾಕ. ನೋಡ್ ಸರಿತಾ ಕವಿತಾ, ಇಬ್ಬರಿಗೂ ಇವತ್ತ ಮನ್ಯಾಗ ಮಾಡ್ಕೊಡ್ತೀನಿ. ನೀನು ಹೊರಗಿನ ತಿಂದಂಗೆ ಟೇಸ್ಟ್ ಆಗಿರ್ಬೇಕು, ನಿಂಗೆ ಮನ್ಯಾಗ ತಿಂದಂಗೆ ಟೇಸ್ಟ್ ಆಗಿರ್ಬೇಕು. ಆಯ್ತಾ? ಮಾಡ್ಕೊಡ್ಲಿ? ವಾ ಪ್ಲೀಸ್ ಬೇ, ನಂಗೆ ಮನ್ಯಾಗ ಮಾಡಬೇಡ ಬೇ, ನಾ ಹೊರಗೆ ಹೋಗ್ತೀನಿ ಬೇ. ಅಲ್ಲ ಅಕ್ಕ, ಯಾವಾಗ ಬಂದಿರ್ತಾಳಿಲ್ಲ ಹಾಸ್ಟೆಲಿಂದ, ಪಾಪಕ್ಕಿ ಮಾಡ್ಕೊಡ್ಬೇಕಿಲ್ಲ. ನಿನಗೂ ಹೊರಗಿನ ಥರನೇ ಟೇಸ್ಟ್ ಮಾಡ್ಕೊಡ್ತೀನಿ ಆಯ್ತಾ? ಏನಾಗಲ್ಲ, ಇವತ್ತೊಂದಿನ ತಿನ್ನು, ನಾಳೆಗೆ ಹೋಗಕ್ಕಂತ. ನಾ ನಾಳೆ ಹಾಸ್ಟೆಲ್ಗೆ ಹೋಗ್ತೀನ, ನೀ ಹೋಗಕ್ಕಂತ. ಆಯ್ತು, ಏನಾರ ಮಾಡ್ರಿ. ಮಮ್ಮಿ ಮಮ್ಮಿ, ನಾ ಎಷ್ಟಕ್ಕೆ ಬಾಳ್ತೀನಿ ಬೇ? ಕೋಟಿಗೆ ಬಾಳ್ತಿ ಮಗ. ಅದ ಕೋಟಿ ಒಳಗೆ ನನ್ಗೆ 500 ರೂಪಾಯಿ ಕೊಡಲ್ಲ. ನಾನೊಂದಿಟ ಪೆಟ್ರೋಲ್ ಖಾಲಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಿ. ತಗೋ ಹಂಗಾರ. ಅಣ್ಣ 9:30 ಆಯ್ತಣ್ಣ. ಸೀತಾರಾಮ ಸೀರಿಯಲ್ ಹಾಕಣ್ಣ. ಅದ್ರಾಗ ಸಿಹಿ ಮತ್ತೆ ಒಟ್ಟು ಬಂದಾಳಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ನೋಡ್ಬೇಕಣ್ಣ. ಇಲ್ಲ ಕಣ, ನಾನು ಬಿಗ್ ಬಾಸ್ ನೋಡ್ಬೇಕು. ನಾನು ಬಿಗ್ ಬಾಸ್ ಈಗ ಇಂಪಾರ್ಟೆಂಟ್. ಅದ್ರಲ್ಲಿ ಚೈತ್ರ ಕುಂದಾಪುರ ನಮ್ಮ ಕಸಿನ್ ರಿಲೇಟಿವ್ ಅಕ್ಕಿ, ನನ್ನ ಫ್ರೆಂಡ್ ರಿಲೇಟಿವ್ ಆಗ್ಬೇಕು. ನಾನು ನೋಡ್ಲೇಬೇಕು. ಆಕಿನ ವಾಯ್ಸ್ ಎಲ್ಲ ನಾನು ನೋಡ್ಲೇಬೇಕು ಇವಾಗ. ಅಣ್ಣ ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಸಿಹಿ ಹೊಸ್ತಾಗಿ ಬಂದಿದ್ದಾಳಂತೆ, ನಾನು ನೋಡ್ಲೇಬೇಕು ಅಣ್ಣ, ಪ್ಲೀಸ್ ಕಣೋ. ಇಲ್ಲ ಕಣ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೈತ್ರ ಕುಂದಾಪುರ ಭಾರಿ ಚೆನ್ನಾಗಿ ಆಡ್ತಿದ್ದಾಳಂತೆ, ನಾನು ನೋಡ್ಲೇಬೇಕು ಕಣ, ನಾನು ನೋಡ್ಲೇಬೇಕು. ಮುಚ್ಕೊಂಡು ಹಾಕ್ಲೆ, ಏನು ಓವರ್ ಮಾಡ್ತಿದೀಯ ಬಾಳ. ಹಾಕ್ತೇ ಏನಿಲ್ವಾ? ಅಮ್ಮನ ಕರಿಲ್ಲ ಇವಾಗ. ಏನು ನನಗೆ ಎದುರು ಮಾತಾಡ್ತಿದ್ದೀಯಾ? ನೀನು ತಿಪ್ಪೆಗುಂಡಲ್ಲಿ ಹುಟ್ಟಿದವನು, ನಿನ್ನ ಎತ್ತಕೊಂಡು ದತ್ತು ತಗೊಂಡು ಬಂದಿದ್ದಾರೆ. ಅದಕ್ಕೆ ನಿನ್ ಮೇಲೆ ಯಾರು ಜೀವಿತ. ಹೌದು, ನೀನೇ ತಿಪ್ಪೆಗುಂಡಲ್ಲಿ ಬಿಟ್ಟಿದ್ದೆ ಅಂತ ಯಾರು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನ್ನನ್ನ ಚಿನ್ನಾರಣ್ಣ ಮುನ್ನ ಅಂತ ಕರೀತಾರೆ. ನೀನು ಯಾರು ಏನ್ ಕರೀತಾರೆ? ಅಣ್ಣ, ನಾನಲ್ಲ ದತ್ತು ಮಗ, ನೀನು ಅನಾಥ ಮಗ. ಅನಾಥವಾಗಿ ಹುಟ್ಟಿದ್ದಂತೆ. ನೀನನ್ನ 4 ರೂಪಾಯಿ ಕೊಂಡ್ಕೊಂಡು ತಗೊಂಡು ಬಂದಿದ್ದಾರೆ. ನೀನು ಅನಾಥ ಕಣೋ, ನೀನು ಅನಾಥ. ಅದಕ್ಕೆ ನೋಡು, ನಿನ್ಗೆ ಯಾವಾಗ್ಲೂ ಚಿಕ್ಕ ಚಿಕ್ಕ ಬಟ್ಟೆಗಳೇ ಹಾಕಿರ್ತಾರೆ. ನೀನು ಅನಾಥ. ನಿನ್ನನ್ನ ದತ್ತು ತಗೊಂಡ್ ಬಂದಿರೋದು ಯಾಕಂದ್ರೆ ನಿನಗೆ ಹೆಸರಿಟ್ಟು ಕರೀತಾರೆ. ನನ್ನನ್ನ ಚಿನ್ನು, ಮುದ್ದು, ಬಂಗಾರ ಅಂತ ಎಷ್ಟು ಮುದ್ದು ಮಾಡ್ತಾರೆ. ಇನ್ನೂ ಆದ್ರು ಅದಕ್ಕೆ ನೀನನ್ನ ದತ್ತು ತಗೊಂಡ್ ಬಂದಿದ್ದಾರೆ. ಫಸ್ಟ್ ನನಗ್ ಕೊಡ್ತಾರೆ, ಆಮೇಲೆ ನಿನಗ್ ಕೊಡ್ತಾರೆ. ನಾನ್ ಬಿಟ್ಟು ತಿಂದು ಬಿಟ್ಟಿದ್ದು ನಿನಗೆ. ಅದಕ್ಕೆ ನೀನು ತಗೊಂಡ್ ಬಂದಿರೋದ ಕಣೋ. ನಿನ್ನನ್ನ ತಗೊಂಡ್ ಬಂದಿರೋದು, ಕೊಂಡ್ಕೊಂಡ್ ಬಂದಿರೋದು. ನಿನ್ನ ಚಿಕ್ಕೋಡಿದ್ಯಾ ಅಂತ ನಿನ್ನ ಅಷ್ಟು ಪ್ರೀತಿ ಮಾಡಿದ್ದಾರೆ ಅಷ್ಟೇ. ಮುಚ್ಚಿರೋ ಬಾಯಿ. ನಿಮ್ಮವ್ವ ಯಾರು? ನೀನೇ ಅವ್ವ. ನೀನೇ ಅವ್ವ. ಇಬ್ರು ಅವ್ವನು ನಾನೇ ಅದೀನಿ. ಸುಮ್ಮ ಮುಚ್ಕೊಂಡು ಟಿವಿ ನೋಡ್ರಿ, ಇಲ್ಲ ಟಿವಿ ಆಯ್ತು ಜಾಗ ಖಾಲಿ ಮಾಡ್ರಿ. ರೀ, ನಮ್ಮ ಮದುವೆ ಆಗಿ 5 ವರ್ಷ ಆಯ್ತು ಕಣ್ರಿ. ಇವಾಗ ಅದೇ ಸರ್ಕಾರ ಇರುತ್ತಾ? ಮತ್ತೆ ಏನಾದ್ರು ಎಲೆಕ್ಷನ್ ಆಗುತ್ತಾ? ಮುಚ್ಕೊಂಡು ತೆಗೆದ್ರಾಗ 2025 ಬಂತು. 6 ತಿಂಗಳದಿತ್ತೇನು ಇದು ವರ್ಷ. ಮತ್ತೆ ಒಂದ್ ಟ್ರಿಪ್ಪು ಹಾಕ್ಲಿಲ್ಲ, ಜಿಮ್ಮಿಗೂ ಹೋಗ್ಲಿಲ್ಲ. ರೊಕ್ಕಾರೆ ಮಾಡ್ಬೇಕಂದ್ರೆ ಅದನ್ನೂ ಆಗ್ಲಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ಈ ಮುಖಕ್ಕೆ ಒಂದು ಹುಡುಗನ ಪ್ರೀತಿ ಒಳಗೆ ಬೆಳೆಸ್ಕೋಬೇಕಾಗಿತ್ತು, ಅದೂ ಆಗ್ಲಿಲ್ಲ. ಏನು ಕಿಸಿಲಿಲ್ಲ 2024. ನಾಳಿಂದ ಜನವರಿ 1, 2025. ಅಬಾಬಾಬಾಬಾಬಾ, ಕಳೆದ 1 ವರ್ಷದಾಗ ಏನ್ ಪಾಠ ಕಲ್ತೀನಿ ನಾನು. ಈಗ ಯಾರೇ ಸ್ವಲ್ಪ ಚಲೋತ್ನಾಗ ಮಾತಾಡಿದ್ರೆ ಅವ್ರ ಜೊತೆ ಮನೆಗೆ ಹೋಗ್ಬಿಡ್ತೀನಿ, ಅಷ್ಟು ಮಬ್ಬಿದ್ದೀನಿ ನಾನು. ಏನಿಲ್ಲ, ಏನೂ ಕಲ್ತಿಲ್ಲ ಈ ವರ್ಷ. ಎಲ್ಲಾರು ಇನ್ಸ್ಟಾಗ್ರಾಮ್ದಾಗ ತಮ್ದು 2024 ರೀಕ್ಯಾಪ್ ಹಾಕಿದ್ರು. ನನಗ್ ನಾ ಏನ್ ಮಾಡೀನಿ ಅದೇ ನೆನಪಿಲ್ಲ. ನ್ಯೂ ಇಯರ್ ನ್ಯೂ ಮೀ ಅಲ್ಲ, ಇದು ನ್ಯೂ ಇಯರ್ ಸೇಮ್ ಓಲ್ಡ್ ಹುಚ್ಚೊಳ ಮಗಳು ನಾನು. ಅಲ್ಲ, ಹಂಗ ವಿಚಾರ ಮಾಡ್ಲಿಕ್ಕತ್ರ ಟೈಮ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಅಂತ ಐನ್ಸ್ಟೈನ್ ಹೇಳ್ಯಾನ. ನನಗೇನ್